ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕದಲ್ಲಿ ಶ್ರೀ ಗೋವರ್ಧನಗಿರಿಧಾರಿ ಗೋಪಾಲಕೃಷ್ಣ ದೇವರ ಪ್ರತಿಷ್ಠಾವರ್ಧಂತಿ ಕೃಷ್ಣಾರ್ಪಣಂ ಕಾರ್ಯಕ್ರಮ ಫೆಬ್ರವರಿ 25ರಂದು ಸಂಪನ್ನಗೊಂಡಿತು. ಸಹಸ್ರಾರು ಮಂದಿ ಜಗನ್ಮಾತೆ ಗೋವನ್ನು ಆರಾಧಿಸುವ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಮಹಾನಂದಿ ಗೋಲೋಕದಲ್ಲಿ ದೇಶದ 30ಕ್ಕೂ ಹೆಚ್ಚಿನ ದೇಸಿ ಜಾತಿಯ ಗೋವುಗಳ ಸಂರಕ್ಷಣೆ ಹಾಗೂ ಸಂವರ್ಧನಾ ಕಾರ್ಯ ನಿರಂತರ ನಡೆಯುತ್ತಾ ಬಂದಿದೆ. ಗೋ ಮಹೋತ್ಸವದ ಸಂದರ್ಭದಲ್ಲಿ ಗೋದಾನಿಗಳೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮಹಾನಂದಿ ಗೋಲೋಕ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯ ಬಗ್ಗೆ ಉಲ್ಲೇಖಿಸಿದರು. ಮಾನವ ಗೋವಿನ ಸಂಬಂಧ ಇಂದು ನಿನ್ನೆಯದಲ್ಲ, ಅನಾದಿ ಕಾಲದಿಂದಲೂ ಮುಂದುವರಿಯುತ್ತಾ ಬಂದಿದೆ. ಗೋದಾನಿಗಳ ಸಭೆ ಅಂದರೆ ಇದೊಂದು ಪುಣ್ಯಾತ್ಮರ ಸಭೆ. ಪ್ರತಿಯೊಬ್ಬನೂ ಗೋ ಸೇವೆಯಲ್ಲಿ ತೊಡಗುವಂತಾಗಲಿ ಎಂಬುದಾಗಿ ಹರಸಿದರು. ಮೊದಲಿಗೆಲ್ಲ ಯೋಜನೆ ಮಾಡಿಲ್ಲ ಆಗಿದ್ದೇ ಅಲ್ಲ ಇದು ಯಾವುದೋ ಒಂದು ಹೀಗೆ ಮಾತಾಡ್ತಾ ನಮಗೆ ನಮ್ಮ ಗಮನಕ್ಕೆ ಬಂದು ಯಾವುದೋ ಒಂದು ಚಿಕ್ಕ ಸಾಮಾನ್ಯ ಒಂದು ಭೇಟಿ ಮಾತುಕತೆಯಲ್ಲಿ ಗಮನಕ್ಕೆ ಬಂತು. ದೇಶಿ ಗೋವುಗಳ ಸಂಖ್ಯೆ ಕ್ಷೀಣ ಆಗ್ತಾ ಇದೆ, ವಿದೇಶಿ ಅಂದರೆ ಈ ಸಂಕರ ತಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದರಿಂದಾಗಿ ಈ ನಮ್ಮ ತಳಿಗಳು ನಾಶ ಆಗ್ತಾ ಇದ್ದಾವೆ ಅಂತ. ಕೊನೆಗೆ ನಾವು ನಮ್ಮ ಗೋಶಾಲೆಯನ್ನು ಅವಲೋಕನ ಮಾಡಿದ್ವು. ಇದು ಯಾವ ಕಾಲ ಇದು 97, 98, 97 ಅದು ಆ ಕಾಲವೇ ಇದು. ಅಂದರೆ ಪೀಠಕ್ಕೆ ಬಂದ ಕೂಡಲೇ ಅಂತ, ನಾವು ಇಲ್ಲಿಗೆ ಮಠಕ್ಕೆ ಬಂದ ಕೂಡಲೇ ಅಂತ 97ನೇ ಇಸ್ವಿ ಜುಲೈಯಲ್ಲಿ ನಾವು ಇಲ್ಲಿಗೆ ಬಂದಿದ್ದು, ಅದೇ ವರ್ಷದಲ್ಲೇ ಅಂತ ಅಂದ್ಕೊಳ್ಬೋದು ಬೇಕಿದ್ರೆ. ಹಾಗೆ ನಮ್ಮ ಗೋಶಾಲೆ ಏನಾಗಿದೆ ಅಂತ ನೋಡೋಕೆ ಹೋದು, ನಮ್ಮ ಗೋಶಾಲೆಯಲ್ಲಿ ಒಂದೂ ದೇಶಿ ಗೋವು ಇರಲಿಲ್ಲ. ಈ ಬರೀ ಗುಡ್ಡ ಇತ್ತು ಅಷ್ಟೇ, ಇಲ್ಲಿ ಬೇರೆ ಏನಿರಲಿಲ್ಲ. ಇಲ್ಲಿ ಅದು ಹೇಗಾಯಿತು ಹಾಗೆ, ಎಲ್ಲಾಯಿತು ಅಲ್ಲಿ ಏನಾಯಿತು ಅದು ಅಂತನೋ ಹಾಗೆ ಶುರು ಮಾಡಿದ್ದು ಗೋಶಾಲೆಗಳನ್ನು. ಅದು ಬೆಳೆದು 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 ಜಗತ್ತಿನ ಮೊಟ್ಟ ಮೊದಲ ವಿಶಿಷ್ಟ ಗೋಶಾಲೆ, ಎಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ ಹೆಚ್ಚಿನೆಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ವಿಶಿಷ್ಟ ಗೋಶಾಲೆಯಾಗಿ ಅದು ಬೆಳೀತು. ಆಮೇಲೆ ಅದರ ನಂತರ ಇನ್ನೊಂದು ಬೆಳವಣಿಗೆ ಪರ್ವ ಪ್ರಾರಂಭ ಆಗಿದ್ದು ಈ ತಂಡ ಇಲ್ಲಿ ಪ್ರವೇಶ ಮಾಡಿದ ನಂತರ ಇನ್ನೊಂದು ಪರ್ವ ಪ್ರಾರಂಭ ಆಯಿತು, ಬೆಳವಣಿಗೆ ಇನ್ನೊಂದು ಮಜಲು. ಈ ಎಲ್ಲ ಯೋಜನೆಗಳು ಇಲ್ಲಿ ಏನು ಪಂಚ ಪರಿಕ್ರಮ ಎನ್ನುವ ಪರಿಕಲ್ಪನೆ ಇದೆ, ಅದೆಲ್ಲ ಬಂದಿದ್ದು ಆ ನಂತರದ 2ನೇ ಹಂತದ ಬೆಳವಣಿಗೆಯಲ್ಲಿ. ಈ 2ನೇ ಹಂತದ ಬೆಳವಣಿಗೆ ಕೂಡ ಆದಾಗ ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥ, ಅತ್ಯಂತ ಅರ್ಥಪೂರ್ಣವಾಗಿರುವಂಥ, ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಗೋಶಾಲೆ ಆಗಿರ್ತದೆ. ಈಗಲೂ ಕೂಡ ಇದು ತುಂಬ ಒಳ್ಳೆಯ ಗೋಶಾಲೆ ಇದು. ಮಹಾನಂದಿ ಗೋಲೋಕದ ಗೋಪಾಲಕೃಷ್ಣನ ಸನ್ನಿಧಾನ ಇದೀಗ ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಪರಿಣಮಿಸಿದೆ. ಕೃಷ್ಣಾರ್ಪಣಂ ಗೋ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅವರು, ಇದು ಸುಮಾರು 8 ವರ್ಷಗಳಿಂದ ನಾವು ಪ್ರತಿ ವರ್ಷ ಕೃಷ್ಣಾರ್ಪಣಂ ಕಾರ್ಯಕ್ರಮ ಮಾಡ್ತಾ ಬಂದಿಲ್ಲಿ. ಪ್ರತಿಷ್ಠೆ ಆದ ದಿವಸ ಕೃಷ್ಣನ ಈ ಗೋಶಾಲೆ ಮಧ್ಯದಲ್ಲಿ, ಮಹಾನಂದಿ ಗೋಲೋಕದ ಮಧ್ಯದಲ್ಲಿ ಪ್ರತಿಷ್ಠೆ ಆದ ದಿನದಿಂದ ನಾವು ಅದನ್ನು ಕೃಷ್ಣಾರ್ಪಣಂ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಇಲ್ಲಿ ಒಂದು ಭವ್ಯವಾದಂತಹ ಒಂದು ಮಂದಿರವನ್ನು, ಈಗಾಗಲೇ ಗರ್ಭಗುಡಿ ಆಗಿದೆ, 2 ಸುತ್ತಿನ ಪೌಳಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಒಂದು ಭವ್ಯವಾದಂಥ ಮಂದಿರವನ್ನು ಇದೆ. ಈಗಾಗಲೇ ಇದು ಗೋವರ್ಧನ ಗಿರಿಧಾರಿ ಮಧ್ಯದಲ್ಲಿದ್ದಾನೆ. 2 ಸುತ್ತಿನ ಪೌಳಿ ಬರುತ್ತೆ. ಮಧ್ಯದ ಪೌಳಿಯಲ್ಲಿ ದೇವಸ್ಥಾನದ ಯಾವತ್ತು ಯಾವ ವ್ಯವಸ್ಥೆಗಳಿರ್ತವೆ, ಅಡಿಗೆ ಮಾಡುವ ವ್ಯವಸ್ಥೆ ಇರ್ಬೋದು, ಉಳಿದೆಲ್ಲ ವ್ಯವಸ್ಥೆಗಳು ಬರ್ತಕ್ಕಂಥ ಮೊದಲ ಪೌಳಿ ಇರುತ್ತೆ. ಹೊರಗಿನ ಪೌಳಿಯಲ್ಲಿ ಇದೇ ಥರ ಹೇಗೆ ಇವತ್ತು ಗೋವುಗಳನ್ನು ನಾವು ಉದ್ದವಾಗಿ ಕಟ್ಟಿದ್ದೇವೆ, ಆ ಥರ ಸುತ್ತಲೂ ಗೋವುಗಳಿರುವ 2ನೇ ಪೌಳಿ ಬರುತ್ತೆ. ಆ 2ನೇ ಪೌಳಿಯ ಹೊರಗಡೆ ಒಂದು ಪ್ರದಕ್ಷಿಣ ಪಥ, ಒಳಗಡೆ ಒಂದು ಪ್ರದಕ್ಷಿಣ ಪಥ ಮತ್ತು ಒಳಗಿನ ಪೌಳಿಯ ಒಳಗಡೆ ಇನ್ನೊಂದು ಪ್ರದಕ್ಷಿಣ ಪಥ, 3 ಪ್ರದಕ್ಷಿಣ ಪಥಗಳು ಈ ಗಿರಿಯ ಮೇಲೆ ಇರುತ್ತೆ. ಸೋಪಾನಮಾಲ ನಿರ್ಮಾಣವಾಗಿದೆ. ಈಗ ಪ್ರತಿಯೊಂದು ಭಾರತೀಯ ಗೋತಳಿಯ ಪ್ರತಿಯೊಂದೊಂದು ತಳಿಗೆ ಒಂದರಂತೆ 40 ಗೋಶಾಲೆಗಳು ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಈಗಾಗಲೇ 8 ಆಗಿದೆ, 40 ಗೋಶಾಲೆಗಳು ನಿರ್ಮಾಣ ಆಗುತ್ತೆ. ಅದರ ಒಳಭಾಗದಲ್ಲಿ ಒಂದು ಪ್ರದಕ್ಷಿಣ ಪಥ, ಅದರ ಹೊರಭಾಗದಲ್ಲಿ ಒಂದು ಪ್ರದಕ್ಷಿಣ. ಹಾಗಾಗಿ ಒಟ್ಟು ಈ ದೇವಾಲಯಕ್ಕೆ 5 ಪ್ರದಕ್ಷಿಣ ಪಥಗಳು, 2 ಪೌಳಿ, ಸೋಪಾನಮಾಲೆ ಮತ್ತು ಸಂಕಲ್ಪ ಮಂಟಪ, ಈ ಥರದ ಅದ್ಭುತವಾದಂಥ ಒಂದು ಪರಿಸರವನ್ನು, ದೇವಾಲಯ ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡ್ತೇವೆ. 40 ಎಕರೆ ಜಾಗದಲ್ಲಿ ಇದು ಬರ್ತಾ ಇದೆ. ಈಗಾಗಲೇ ನಮ್ಮಲ್ಲಿ ಸುಮಾರು 700ರಷ್ಟು ಭಾರತೀಯ ಗೋತಳಿಯ ಎಲ್ಲ ವಿವಿಧ ತಳಿಯ ಗೋವುಗಳಿದ್ದಾವೆ. ಇವತ್ತು ಸಂಜೆ
ಸುಮಾರು 108 ಭಕ್ತರು ಒಂದೊಂದು ಗೋವನ್ನು ತಾವು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಒಂದು ಗೋವನ್ನು ತಾವು 1 ವರ್ಷ ಸಾಕೋದಕ್ಕಾಗಿ ಅಡಾಪ್ಟ್ ಮಾಡುವಂಥ ಒಂದು ಅವಕಾಶ ನಿಮಗಿದೆ. ನಾನು ಗೋಭಕ್ತರೆಲ್ಲರಿಗೂ ಕೇಳ್ಕೊಳ್ಳೋದು, ನೀವು ಈ ಮಹಾನಂದಿ ಗೋಲಕದಲ್ಲಿ ಒಂದು ಗೋವನ್ನು ನಾನು ಸಾಕ್ತೀನಿ, ನಮ್ಮ ಕುಟುಂಬದವರು ಸಾಕ್ತೀವಿ ಅಂತ ಒಂದು ಅಡಾಪ್ಟ್ ಮಾಡುವಂಥ ಅವಕಾಶ ಇಲ್ಲಿದೆ. ಹಾಗೆ ಎಲ್ಲರೂ ಬಂದು ಒಂದೊಂದು ಗೋವನ್ನು ಅಡಾಪ್ಟ್ ಮಾಡಬೇಕು. ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ, ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ. ಶಾಸನತಂತ್ರ ವಿಭಾಗದ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಎಡಪಾಡಿ. ಶ್ರೀ ಸನ್ನಿಧಿಯಲ್ಲಿ ಇವತ್ತಿನ ಆರಂಭದ ಆ ಕ್ಷಣ ನಾವೆಲ್ಲರೂ ಮುಂಜಿನ ಮಧ್ಯೆ ಸಮಾಹಿತಗೊಂಡಿದ್ದೇವೆ. ಇಲ್ಲಿ ವಿಷ್ಣು ಸಹಸ್ರನಾಮ ಪಠಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಜಿ.ವಿ. ಅಣ್ಣ ಹಾಗೆ ನಮ್ಮ ಮಹಾಪೋಷಕರಾದಂತಹ ಸುಬ್ರಾಯಣ್ಣ ಸುಜಾತಕ ದಂಪತಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಪವಿತ್ರ ಶಿಲಾ ಸೋಪಾನಮಾಲೆ 108 ಮೆಟ್ಟಿಲುಗಳು ವಿಷ್ಣು ಸಹಸ್ರನಾಮದ 108 ಶ್ಲೋಕಕ್ಕೆ ಪ್ರತೀಕವಾಗಿದೆ. ಇಲ್ಲೀಗ ಸೋಪಾನ ಮೂಲದಲ್ಲಿ ಕಲಶ ಪೂಜೆ, ಆಮೇಲೆ ನಮ್ಮ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಒಂದೊಂದು ಸೋಪಾನದಲ್ಲಿ ಒಂದೊಂದು ಶ್ಲೋಕವನ್ನು ಪಠಿಸುತ್ತಾ ಭಕ್ತಾದಿಗಳು 108 ಶ್ಲೋಕಗಳನ್ನು ಪಠಿಸುತ್ತಾ ಆ ಭಗವಂತನ ಪಾದಮೂಲಕ್ಕೆ, ಸೋಪಾನ ಮೂಲದಿಂದ ಭಗವಂತನ ಪಾದಮೂಲಕ್ಕೆ ಸೇರುವಂಥ ಒಂದು ದಿವ್ಯ ಕ್ಷಣ. ನಮ್ಮೆಲ್ಲರ ಭವಬಂಧನವನ್ನು ಕಳಚುವ ಆ ಮಹಾವಿಷ್ಣುವಿನ ಅನುಸಂಧಾನದ ಆ ಒಂದು ಕ್ಷಣದಲ್ಲಿ ನಾವೆಲ್ಲ ಸಂಭ್ರಮದಿಂದ ಸೇರಿಕೊಂಡಿದ್ದೇವೆ. ಫೆಬ್ರವರಿ 25ರ ಮುಂಜಾನೆ ವಿಷ್ಣು ಸಹಸ್ರನಾಮದ ಪಠಣದೊಂದಿಗೆ ಕೃಷ್ಣಾರ್ಪಣಂ ಉತ್ಸವ ಆರಂಭವಾಯಿತು. ಸೋಪಾನ ಮೂಲದಿಂದ ಒಂದೊಂದೇ ಸೋಪಾನವೇರುತ್ತಾ ಭಕ್ತರು ಸಾಗಿ ಬಂದದ್ದು ವಿಶೇಷ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭುಃ ಭೂತಕೃದ್ಭೂತ ಬೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಮೇತ ಪ್ರಧಾನ ಪುರುಷೇಶ್ವರಃ. ವಿಷ್ಣು ಸಹಸ್ರನಾಮ ಪಾರಾಯಣ, ರಜತ ಛತ್ರ, ತಾಮ್ರಛತ್ರ, ಪಾಂಚಜನ್ಯ ಸಮರ್ಪಣೆ, ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಪುಸ್ತಕ ಸಮರ್ಪಣೆ, ಶ್ರೀ ಸಂಸ್ಥಾನದವರಿಂದ ಗೋಪಾಲಕೃಷ್ಣನಿಗೆ ಕಲಶಾಭಿಷೇಕ, ಸ್ವರ್ಣಛತ್ರ ಸಮರ್ಪಣೆ, ಮಹಾಮಂಗಳಾರತಿ, ಸಾಮೂಹಿಕ ಮಂತ್ರಾಕ್ಷತೆ ಹೀಗೆ ಸರಣಿ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ನೆರವೇರಿದವು. ಪ್ರಸಾದ ರೂಪವಾಗಿ ತುಳಸಿ ಗಿಡಗಳನ್ನು ವಿತರಿಸಲಾಯಿತು. ಲೇಖನ ಯಜ್ಞದಲ್ಲಿ ಭಯಂಕರ ಪ್ರಯತ್ನ ಮಾಡ್ತಾ ಇದ್ವಿ. ಲೇಖನ ಯಜ್ಞದಲ್ಲಿ ಬಹಳ ಚೆನ್ನಾಗಿ ಸಮೂಹ ಧಾಮ ಸ್ಯಾ ಸುಲೇ ವಿಷ್ಣುವೃತಮ್ಮ. ನನ್ನ ಹೆಸರು ಸುಬ್ರಾಯ ಹೆಗ್ಡೆ, ಹೊಸಪೇಟೆ. ನಾವು ಪ್ರತಿ ವರ್ಷವೇ ವಿಷ್ಣು ಸಹಸ್ರನಾಮದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಇವತ್ತಿನ ಕೂಡ ಚೆನ್ನಾಗಿ ಆಗಲಿ ಅಂತ ಆಶಿಸ್ತೀನಿ. ನಮ್ಮೂರಲ್ಲಿ ಕೂಡ ಬಂದಾಗ ಸ್ವಾಮೀಜಿಯವರು ಬಂದಾಗ ವಿಶ್ವಗೋ ಸಮ್ಮೇಳನ ಆ ಟೈಮಲ್ಲಿ ಕೂಡ ಬಂದಿದ್ದು. ನಮ್ಮ ಮನೆಯಲ್ಲಿ ಕೂಡ ಭಿಕ್ಷೆ ಸಭೆ ಎಲ್ಲ ನಡೆಯುತ್ತೆ. ಅದು ಚೆನ್ನಾಗಿ ನಡೆಯುತ್ತೆ. ಈಗ ನಾವು ರೆಗ್ಯುಲರ್ ಗೋ ಸೇವೆ ಸಂಬಂಧಪಟ್ಟಂತೆ ನಾವೆಲ್ಲ ಸಹಕಾರ ಕೊಡ್ತಾನೆ ಇದ್ದೀವಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಮಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಪ್ರದೇಹಿನೇ ಕ್ಷೇತ್ರಾಧಿಷ್ಠಿತ ಸಮಸ್ತದೇವತಾಭ್ಯೋ ನಮಃ ಮನಸಾ ಪ್ರಾರ್ಥನಾಂ ಸಮರ್ಪಯಾಮಿ.
ಕೃಷ್ಣಾರ್ಪಣಂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಂಗಳೂರಿನ ಸೂರಪ್ಪಯ್ಯ ಕಾರಣಿಕ್. ಈ ಒಂದು ಇದನ್ನು ನೋಡುವಾಗ ನಾವು ಇದರಲ್ಲಿ ಎಷ್ಟು ಭಾಗಿಯಾದರೂ ಅದು ಕಡಿಮೆ. ನಾವೇನು ಅಲ್ಪ ಸ್ವಲ್ಪ ತ್ಯಾಗವನ್ನು ನಮ್ಮ ಘಟಕಗಳಲ್ಲಿ, ನಮ್ಮ ಪ್ರದೇಶಗಳಲ್ಲಿ, ನಮ್ಮ ಶಿಷ್ಯ ವೃಂದಗಳಿಂದ ಪಡೆದು ಮಠಕ್ಕೆ ಮತ್ತು ಇಲ್ಲಿ ಗೋಲೋಕಕ್ಕೆ ಕೊಟ್ಟರು. ಇಲ್ಲಿ ಬಂದು ನೋಡುವಾಗ ಅದು ಯಾವ ಒಂದು ಮೂಲೆಗೂ ಸಾಕಾಗಲಿಕ್ಕಿಲ್ಲ ನಾವು ಕೊಡುವಂಥ ಒಂದು ಹಣ ಅಥವಾ ಒಂದು ತ್ಯಾಗ. ನಾವು ಇದರಲ್ಲಿ ಎಷ್ಟು ತೊಡಗಿಸಿಕೊಂಡ್ರೂ ಕಡಿಮೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಾವು ಮನೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಗೋ ಸಂಪತ್ತನ್ನು ಬೆಳೆಸಿಕೊಂಡು ಬಂದಂಥ ಒಂದು ಜನಾಂಗ. ಆದರೆ ಇವತ್ತು ಆಧುನಿಕೀಕರಣದಿಂದ ವಿದ್ಯೆ ಪಡೆದು ಹೊಸ ಹೊಸ ಉದ್ಯೋಗಗಳನ್ನು ಮಕ್ಕಳು ಮೊಮ್ಮಕ್ಕಳು ಮಾಡ್ತಾ ಹೋಗುವುದರಿಂದ ನಾವು ಅದನ್ನೆಲ್ಲ ಬಿಟ್ಟು ಅದರಿಂದ ದೂರ ಹೋಗಿ ಹಲವು ತೊಂದರೆಗಳನ್ನು ಎದುರಿಸ್ತಾ ಇದ್ದೇವೆ. ಬೆಂಗಳೂರಿನ ಅನುರಾಧ. ಒಂದು ಹತ್ತಿರ ಒಂದು 32 ದೇಶಿ ತಳಿಗಳನ್ನು ಸಂರಕ್ಷಿಸಲಾಗಿದೆ. ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಗಳಿಂದ ತಂದು ಇಲ್ಲಿ ಸಂರಕ್ಷಿಸಿ ಇಲ್ಲಿ ಅದನ್ನು ಸಂವರ್ಧನೆ ಮಾಡಲಾಗ್ತಾ ಇದೆ. ಈ ನಮ್ಮ ದೇಶಿ ಗೋತಳಿ ಮೊದಲು ಹೇಳೋ ಪ್ರಕಾರ ಒಂದು 200 ತಳಿಗಳ ಅಷ್ಟಿತ್ತಂತೆ. ಆದರೆ ಈಗ ಅದನ್ನು ಅಳಿಸಿ ಹೋಗಿದೆ. ಅದನ್ನು ನೋಡಿಕೊಂಡು ಶ್ರೀ ಸಂಸ್ಥಾನದವರು ಅದನ್ನು ಸಂರಕ್ಷಿಸಲಿಕ್ಕೋಸ್ಕರ ಈ ಥರದ್ದೊಂದು ಗೋಶಾಲೆಯನ್ನು ಮಾಡಿದ್ದಾರೆ. ಹಾಗೆ ಅದನ್ನು ಉಳಿಸುವ ಕರ್ತವ್ಯ ನಮ್ಮೆಲ್ಲರದ್ದಿದೆ. ನಾವು ಮನೆಯಲ್ಲಂತೂ ಇದನ್ನು ಸಾಕೋದಿಲ್ಲ. ಹಾಗಾಗಿ ಗೋಶಾಲೆಗಳಲ್ಲಿ ಈ ಥರ ಯಾರ್ಯಾರೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾಗ ನಾವು ಕೈ ಜೋಡಿಸ್ಬೇಕಾಗತ್ತೆ. ಕೈ ಜೋಡಿಸೋದು ಹೇಗೆ ಅಂತಂದರೆ ಇಲ್ಲಿ ಬಂದು ಸೇವೆನೂ ಮಾಡ್ಬೋದು, ಜೊತೆಗೆ ಆರ್ಥಿಕವಾಗಿ ನಾವು ಕೈ ಜೋಡಿಸ್ಬೇಕಾಗತ್ತೆ. ಯಾಕಂದರೆ ಪ್ರತಿ ಗೋವಿಗೂ ಸಾಕಲು, ಅದಕ್ಕೆ ಮೇವಿಗೆ, ಅದಕ್ಕೆ ಹಿಂಡಿಗೆ, ಅದರ ಆರೋಗ್ಯಕ್ಕೆ, ಈ ಥರ ಅದನ್ನು ನೋಡ್ಕೊಳ್ಳೋರನ್ನ ನೋಡ್ಕೊಳ್ಳಿಕ್ಕೆ ಈ ಥರ ಸುಮಾರು ಖರ್ಚುಗಳಿರ್ತವೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿಕ್ಕೆ ಆರ್ಥಿಕವಾಗಿ ನಾವು ಖಂಡಿತವಾಗ್ಲೂ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಇದು ನಮ್ಮ ಕರ್ತವ್ಯ ಆಗುತ್ತೆ. ಇದು ಪುಣ್ಯದ ಕೆಲಸ ಅನ್ನೋದಕ್ಕಿಂತಲೂ ಹೆಚ್ಚು ಇದು ನಮ್ಮ ಕರ್ತವ್ಯ ಆಗುತ್ತೆ. ನಾವು ಭಾರತೀಯರಾಗಿ ಹುಟ್ಟಿ ದೇಸಿ ಗೋತಳಿಗಳನ್ನು ಉಳಿಸುವುದು, ಬೆಳೆಸುವುದು ನಮ್ಮ ಕರ್ತವ್ಯ ಆಗುತ್ತೆ. ಹರೇ ರಾಮ. ನನ್ನ ಹೆಸರು ಕುಸುಮ ಶೆಟ್ಟಿ ಅಂತೇಳಿ, ಮೂಲತಃ ದಾವಣಗೆರೆ ನಂದು. ಇಡೀ 32 ಥರ ಗೋವುಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಎಲ್ಲೆಲ್ಲಿದ್ದಾವೆ ಎಲ್ಲ ಹುಡುಕಿ ಎಲ್ಲ 32 ತಳಿಯ ಗೋವುಗಳನ್ನು ಇಲ್ಲಿ ತಂದು ಸಾಕ್ತಿದ್ದಾರೆ. ಇಲ್ಲಿ ನಮ್ಮ ದಾವಣಗೆರೆ ಹತ್ರ ಒಂದು ಮಠ ಇದೆ, ಹೆಬ್ಬಾಳ ಮಠ ಅಂತೇಳಿ. ಅಲ್ಲಿ ಕೂಡ ಗೋಗಳು ಸಾಕ್ತಿದ್ದಾರೆ. ಅಲ್ಲಿ ಕೂಡ ನಾನು ಸೇವೆ ಮಾಡ್ತೀನಿ. ಅಲ್ಲಿ ಹಸುಗಳಿಗೆ ಮೇವು ವರ್ಷ ಒಂದು 2 ಲೋಡ್ ಮೇವು ಕಳಿಸ್ತೀನಿ ಅಲ್ಲಿಗೆ. ನಂದು ದಲ್ಲಾಳಿ ಅಂಗಡಿ ಇದೆ. ನಮ್ಮ ರೈತರು ಭತ್ತ ಬೆಳೀತಾರೆ. ಆ ಭತ್ತದನ್ನ ನಾನು ವರ್ಷ ಒಂದು 2 ಲೋಡು ಗೋಗಳಿಗೆ ಕಳಿಸ್ತೇನೆ. ಅಲ್ಲೇ ಹತ್ರ ಆಗುತ್ತೆ ನನಗೆ. ರೈತರಿಗೆ ಹೇಳಿ ನೋಡಪ್ಪ, ಅಲ್ಲ ಬಾಡಿಗೆ ಕೊಡ್ತೀನಿ, ಹುಲ್ಲಿನ ದುಡ್ಡು ಕೊಡ್ತೀನಿ, ನೀವು ಹೋಗಿ ಅಲ್ಲಿ ಇಳಿಸಿ ಬರ್ರಿ, ಅಲ್ಲಿ ಮಠದಾಗ ದುಡ್ಡು ಕೇಳಬೇಡ್ರಿ, ಇಲ್ಲಿ ನನ್ನ ಹತ್ರ ಬರ್ರಿ, ನಾನು ಎಷ್ಟು ಹಾಕೋದು ದುಡ್ಡು ಕೊಡ್ತೀನಿ ಅಂತೇಳಿ ಈ ಥರ ನಾನು ಕೂಡ ಸೇವೆ ಮಾಡ್ಕೊಂತ ಬರ್ತಾಯಿದ್ದೀನಿ. ನಮಗೆ ಆಸಕ್ತಿ ಇದೆ. ಈಗಿನ ಮಕ್ಕಳಿಗೆ ಆಸಕ್ತಿ ಇಲ್ಲ. ನಾಯಿ ಸಾಕ್ತಾರೆ, ಗೋ ಸಾಕಲ್ಲ. ಇವತ್ತಿನ ದಿವಸ ದೊಡ್ಡ ದೊಡ್ಡ ಶ್ರೀಮಂತರುಗಳು ಮನೆ ಮುಂದೆ ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿ ಸಾಕ್ತಾರೆ, ಅದನ್ನು ಸಂರಕ್ಷಣೆ ಮಾಡ್ತಾರೆ. ಆದರೆ ಈ ಗೋಗಳು ಅಂದರೆ ದೂರ ಸರಿತಾರೆ. ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ಲದ್ರಿಂದ ಅವರು ಆ ಥರ ಮಾಡ್ತಾರೆ. ಆ ದೇವರೇ ಜ್ಞಾನ ಕೊಡ್ಬೇಕು ಅವರಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಭ್ರಾಜುಷ್ಣುರ್ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜಃ. ಅನಘೋ ವಿಜಯೋ ಜೇತ ವಿಶ್ವಯೋ ನಿಃಪುನರ್ವಸುಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಾನು ಅರಣ್ಯಗಡೆ ಅಂತ ದಾವಣಗೆರೆಯಲ್ಲಿ ವಕೀಲಿ ವೃತ್ತಿ ಮಾಡ್ಕೊಂಡಿದ್ದೇನೆ. ಮೂಲತಃ ಸಿದ್ದಾಪುರ ಗೋಳಿಕೆ ಗ್ರಾಮದವನು. ನಾನೀಗ ಮಠಕ್ಕೆ ಸುಮಾರು 35 ವರ್ಷಗಳಿಂದ ನಾನು ಸಂಪರ್ಕ ಇದ್ದೆ. ಈ ಹೊಸನಗರದಲ್ಲಿ ರಾಮಚಂದ್ರಾಪುರ ಮಠದಲ್ಲಿ ಈ ಗೋತಳಿಗಳ ಅಭಿವೃದ್ಧಿಗೋಸ್ಕರ ಗುರುಗಳು ಮಾಡಿದ ಸಾಹಸವನ್ನು ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ. ಅದಕ್ಕೆ ನಮ್ಮ ಕೈಲಾದ ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂತ ನಮ್ಮದು ಎಲ್ಲ ಕಳಕಳಿ ವಿನಂತಿ. ಈಗ ಈ ಗೋದತ್ತು ಸ್ವೀಕಾರದ ಒಂದು ಹೊಸ ಯೋಜನೆ ಮಾಡಿದ್ದಾರೆ ಮಠದವರು. ಇದರಿಂದ ಮಠದಕ್ಕೂ ಅನುಕೂಲ, ಆಮೇಲೆ ನಮಗೂ ಅನುಕೂಲ. ಯಾತಕ್ಕಂದರೆ ಈಗ ನಾವು ಮನೆಗಳಲ್ಲಿ ಯಾರು ಗೋಗಳನ್ನು ಸಾಕ್ತಾ ಇಲ್ಲ, ಗೋ ಸೇವೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಈ ಮಠದಿಂದ ನಮಗೆ ಗೋ ಸೇವೆ ಮಾಡೋದಕ್ಕೆ
ಒಂದು ಅವಕಾಶ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ನಮಗೆ ಸನಾತನ ಧರ್ಮದಲ್ಲಿ ಗೋ ಇರೋಷ್ಟು ಇಂಪಾರ್ಟೆನ್ಸು ಬೇರೆ ಯಾವುದಕ್ಕೂ ಇಲ್ಲ. ಅದರಿಂದ ಈ ಗೋದತ್ತು ಪರಿಕಲ್ಪನೆ ಈ ಮಠದ್ದು ಭಾಳ ನಮ್ಮ ಸಮಾಜಕ್ಕೆ ಒಳ್ಳೆಯ ಅವಕಾಶ ಇದು. ಇದನ್ನೆಲ್ಲರೂ ಸದುಪಯೋಗಪಡಿಸ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸಂಜೆ 108 ಗೋಪ್ರೇಮಿಗಳಿಂದ ಗೋಪೂಜೆ, ಗೋ ಆರತಿ, ಮಾತೆಯರಿಂದ ಗೋ ನೀರಾಜನ ಕಾರ್ಯಕ್ರಮವು ನಡೆಯಿತು.